ಹುಬ್ಬಳ್ಳಿಯ ಇನಾರ್ಬತ್ ಮಾಲ್ನಲ್ಲಿ ಇವತ್ತು ಬಾಸ್ ಚಿತ್ರ ಅದ್ದೂರಿಯಾಗಿ ತೆರೆ ಕಂಡಿದೆ. ಬನ್ನಿ, ಆ ಚಿತ್ರದಲ್ಲಿ ನಟಿಸಿರುವಂಥ ಪ್ರಮೋದ್ ಸರ್ ನಮ್ಮೊಂದಿಗಿದ್ದಾರೆ. ಅವರು ಏನು ಒಂದು ಆ ಚಿತ್ರದಲ್ಲಿ ಯಾವ ರೀತಿ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಆ ಚಿತ್ರದಲ್ಲಿ ಯಾವ ಕ್ಯಾರೆಕ್ಟರ್ ಅವ್ರಿಗೆಲ್ಲ ಲೈಕ್ ಆಗಿದೆ, ಬನ್ನಿ ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಬಾಸ್ ಚಿತ್ರದಲ್ಲಿ ನಟಿಸಿದ್ದಾರೆ, ಏನು ಯಾವ ರೀತಿ ತುಂಬ ಖುಷಿ ಇತ್ತು. ಯಾಕಂದರೆ ಒಂದು ಬಾಸ್ ಟೈಟಲ್ ಈ ಬಾಸ್ ಏನ್ಬಿಟ್ಟಿದೆ. ಸೊ ಆ ಪಿಕ್ಚರು, ಆ ಸ್ಟೋರಿ ಏನು ರಿಯಾಲಿಟಿ ಆ ಸ್ಟೋರಿ ಇದೆಯಲ್ಲ, ಆ ಸ್ಟೋರಿದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ತುಂಬ ಖುಷಿ. ಪ್ಲಸ್ ಒಂದು ನಮಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಅಪಾರ್ಚುನಿಟಿ ಕೊಟ್ಟರು. ಯಾಕಂದರೆ ನಾರ್ತ್ ಕರ್ನಾಟಕದಿಂದ ನಾವು ತುಂಬ ಖುಷಿಯಾಗಿದೆ. ಈ ಬಾಸ್ ಫ್ಯಾನ್ಸ್ ಎಲ್ಲ ಬಂದು ನೋಡಬೇಕು. ಯಾಕಂದರೆ ಮುಂಚೆನೇ ಜಡ್ಜ್ ಮಾಡೋಕ್ಕೆ ಹೋಗಿ ಏನಿದೆ ಏನಿಲ್ಲ ಅಂತ. ಸೊ ಬಂದು ನೋಡಾದ್ಮೇಲೆ ಏನು ಫ್ಯಾನ್ಸ್ ಇದಾರಲ್ಲ ಅದೇ ಸೊ ನಮ್ಮಂಥವ್ರಿಗೆಲ್ಲ ಸಪೋರ್ಟ್ ಮಾಡಲಿ, ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಲಿ. ಸೊ ಬಂದು ದಯವಿಟ್ಟು ವಾಚ್ ಮಾಡಿ. ಸೊ ಸತ್ಯಮೇವ ಜಯತೆ ಇದೆ. ಸೊ ನಮ್ಮ ಬಾಸ್ ಟೈಟಲಲ್ಲಿ ಸತ್ಯಮೇವ ಜಯತೆ. ಸೊ ಏನಾದರೂ ಕೂಡ ಅದೊಂದು ಫೀಲಿಂಗ್ಸ್, ಸ್ಟ್ರಾಂಗ್ ಫೀಲಿಂಗ್ಸ್ ಇದ್ದರೆ ನಾವು ಸಾಧ್ಯತೆ ಜಾಸ್ತಿ ಆಲ್ಮೋಸ್ಟ್ ಇದು ಸಕ್ಸಸ್ಫುಲ್. ಇಲ್ಲ ಸರ್, ಟಾರ್ಗೆಟ್ ಮಾಡಿಲ್ಲ. ಲಾಸ್ಟಿಗೆ ನೀವು ನೋಡಿದ್ರಿ ಅಲ್ಲ. ಸೊ ನೆಕ್ಸ್ಟ್ 2.0 ಬರ್ತಾ ಇದೆ ಬಾಸ್. ಸೊ ಎಂಡಿಂಗ್ ಸ್ಟೋರಿ ಯಾವಾಗಲೂ ನಮಗೆ ಡಿ ಬಾಸು ದಾಸನೇ. ಓಕೆ, ದಾಸನೇ ಇರ್ತದೆ. ಸೊ ಹೌದು, ಪೊಲೀಸರು ಸತ್ಯವಾಗಿ ಒಂದು ನಿಷ್ಠೆಯಿಂದ ಯಾವ ರೀತಿ ಇದ್ರೆ ಪೊಲೀಸರು ಕೇವಲ ಜಾಗೃತಿ ಮಾಡಲಾಗ್ತದೆ ಅನ್ನೋಂಥ ಇವತ್ತು ಏನು ಮಾಡ್ತಾರೆ ರಿಯಾಲಿಟಿ ನಾವು ಮಾಡ್ಕೊಳಕ್ಕೆ ಬರಲ್ಲ ಸರ್. ರಿಯಾಲಿಟಿ ಓಕೆ, ಚಿತ್ರದಲ್ಲಿ ಯಾವ ರೀತಿ ಸರ್ ಎಲ್ಲರೂ ರಿಯಾಲಿಟಿನ ತೋರ್ಸೋಕ್ಕೆ ಬರಲ್ಲ. ಏನಿದೆ ಮೂವಿದಲ್ಲಿ 100% ತೋರ್ಸೋಕ್ಕೆ ಬರಲ್ಲ. ಯಾಕಂದರೆ ಏನೋ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಗೊತ್ತಿಲ್ಲ, ಸ್ಮಾಲ್ ಮಿಸ್ಟೇಕ್ ಅಡ್ಮಿಟ್ ಆಗ್ತದೆ. ಸೊ ಅದು ಮಾಡೋಕ್ಕೆ ಬರಲ್ಲ. ಈ ಚಿತ್ರದ ಒಟ್ಟು ಸರ್ ತಪ್ಪಿತಸ್ಥರು ಆಗ್ಬೇಕು ಶಿಕ್ಷೆ ಎಲ್ಲೋ ನಿರಪರಾಧಿಗಳಿಗೆ ಆಗಬೇಕು ಅಂತ ತೋರಿಸ್ತೇನೆ. ಇಲ್ಲ ಸರ್, ಅದು ಅದಕ್ಕೆ ಹೇಳ್ತದೆ. ಸತ್ಯಮೇವ ಜಯತೆ ಅದೂ ಹೊರಗೆ ಬರುತ್ತೆ. ಅದೂ ಡೆಫಿನೆಟ್ಲಾಗಿ ಬರುತ್ತೆ. ಯಾರ್ಯಾರಿಗೆ ಕ್ರೈಮ್ ಆಗಿದೆ ಏನಿಲ್ಲ, ಸೆಕೆಂಡ್ ಪಾರ್ಟಲ್ಲಿ ಬರುತ್ತೆ. ಈ ಚಿತ್ರದಲ್ಲಿ ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ. ಯಾವ ಪಾತ್ರ ಸರ್ ಇದರಲ್ಲಿ? ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೀನಿ. ಆನಂದ್ ಅಂತ ಜನರು ಸೊ ಡಿ ಬಾಸ್ ಫ್ಯಾನ್ಸ್ ಪ್ಲಸ್ ಎಲ್ಲರೂ ಕೂಡ ಎಲ್ಲರಿಗೂ ಯಾಕಂದರೆ ದರ್ಶನ್ ಸರ್ ಬಗ್ಗೆ ತುಂಬ ತಪ್ಪ ಕಲ್ಪನೆ ಇದೆ. ಸೊ ಈ ಮೂವಿ ಬಂದು ನೋಡಿ. ಸೊ ನಿಮಗೆಲ್ಲ ಗೊತ್ತಾಗುತ್ತೆ ರಿಯಾಲಿಟಿ ಏನಿದೆ ಅಂತೇಳಿ ಗೊತ್ತಾಗುತ್ತೆ. ಸೊ ಮುಂಚೆನೇ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಪಾಸಿಟಿವ್ನೂ ಇದೆ, ನೆಗೆಟಿವ್ನೂ ಇದೆ, ನೋಡ್ಕೊಳ್ಳಿ. ಒಂದು ಜೈ ಡಿ ಬಾಸ್. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಒಂದು ಕಡೆ ಡಿ ಬಾಸ್ಗೆ ಹೋಲುವಂಥ ಒಂದು ಚಿತ್ರ, ಮತ್ತೊಂದು ಚಿತ್ರ ಒಂದು ತೆರೆ ಕಂಡಿದೆ, ಅದ್ದೂರಿಯಾಗಿ ತೆರೆ ಕಂಡಿದೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ, ಚಿತ್ರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಏನಂದರೆ ಒಂದು ಯಾವುದೋ ಒಬ್ಬ ಅಪರಾಧಿ ಬಿಟ್ಟು ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಒಂದು ಚಿತ್ರ ತೆರೆ ಕಂಡಿದೆ. ಅದ್ದೂರಿಯಾಗಿ ಇಲ್ಲಿ ಚಿತ್ರ ತೆರೆ ಕಂಡಿದೆ. ತಾವು ಕೂಡ ಬಂದು ನೋಡಿ ಅನ್ನೋಂಥ ಮಾತು ಕೂಡ ಚಿತ್ರರಂಗರು ಹೇಳ್ತಿದ್ದಾರೆ. ಹುಬ್ಬಳ್ಳಿ ಧ್ವನಿ ಜೊತೆಗೆ ರೋಹಿತ್ ಪ್ರಸಾದ್, ಹುಬ್ಬಳ್ಳಿ. ಥ್ಯಾಂಕ್ ಯು ಸರ್. Yeah.